ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮನೆಯಲ್ಲೇ ಬದನೆಕಾಯಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ನಾನಿವತ್ತು ಒಂದು 4 ಬಿಳಿ ಬದನೆಕಾಯಿ, ಹಾಗೆ 6 ಕಪ್ಪು ಬದನೆಕಾಯಿ, ಮತ್ತು 100 ಗ್ರಾಮ್ ಕಡಲೆ ಹಿಟ್ಟು, ಚಟ್ನಿ ಪುಡಿ 100 ಗ್ರಾಮು, ಉಪ್ಪು, ಹಾಗೆಯೇ ಸ್ವಲ್ಪ ಸೋಡಾ, 1 ಕಪ್ಪು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, 1 ಕಪ್ ಕ್ಯಾರೆಟು, ಅರ್ಧ ಕಪ್ ಕೊತ್ತಂಬರಿ, 1 ಕಪ್ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಹೋಳು ನಿಂಬೆ ಹುಳಿ ಕೂಡ ತೊಗೊಂಡಿದ್ದೀನಿ. ಈ ಬದನೆಕಾಯಿನ ನಾವು ಈ ರೀತಿಯಲ್ಲಿ 4 ಪೀಸ್ ಆಗೋ ಥರ ಮಾಡಬೇಕು. ಫುಲ್ ಪೀಸ್ ಆಗಬಾರ್ದು, ಮಧ್ಯದಲ್ಲಿ ಮಾತ್ರ 2 ಕಡೆ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿದ್ರೆ ಈ ರೀತಿ ರೆಡಿಯಾಗುತ್ತೆ ಬದನೆಕಾಯಿ. ನೋಡಿ, ನಮ್ಮ ಮನೆಯಲ್ಲಿ ವೈಟ್ ಬದನೆಕಾಯಿ ಸ್ವಲ್ಪನೇ ಇತ್ತು, ಹಂಗಾಗಿ ನಾನು ಬ್ಲ್ಯಾಕ್ ಬದನೆಕಾಯಿ ಕೂಡ ತೊಗೊಂಡಿದ್ದೀನಿ. ನಾನು ಬಾಣಲಿಲಿ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ನಾನು ಬದನೆಕಾಯಿ ಹಾಕಿ ಒಂದು 50% ಎಣ್ಣೆಯಲ್ಲೇ ಬೇಯಬೇಕು ಬದನೆಕಾಯಿ. ಆ ರೀತಿಯಲ್ಲಿ ಒಂದು 50% ಬೇಯೋವಷ್ಟು ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಅದು ಸ್ವಲ್ಪ ಮೆತ್ತಗಾಗಿರುತ್ತೆ. ಇನ್ನು ಉಳಿದಿರೋ ಬದನೆಕಾಯಿ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಊರಿನಲ್ಲೇ ಇದನ್ನು ಕೂಡ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ನೋಡಿ, ಇವಾಗ ಇದು ಕೂಡ ಫ್ರೈ ಆಗಿದೆ. ಇವಾಗ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀವಿ. ನಿಮಗೆ ಖಾರ ಕಡಿಮೆ ಅಂತ ಅನಿಸಿದ್ರೆ ಬರೀ ಇಷ್ಟನ್ನೇ ನಾವು ಫ್ರೈ ಮಾಡಿಕೊಂಡು ಬಜ್ಜಿ ಹಾಕ್ಕೊಬೋದು. ಖಾರ ಬೇಕು, ತುಂಬ ಸ್ಟ್ರಾಂಗ್ ಆಗಿರಬೇಕು ಸಂಜೆ ಟೈಮ್ ಮಾಡಿದಾಗ ಅಂತ ಅಂದರೆ 1 ಸ್ಪೂನ್ ಖಾರದ ಪುಡಿ ಮತ್ತು ಸ್ವಲ್ಪ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಇವಾಗ ಬಜ್ಜಿ ಹಿಟ್ಟು ಕಲಿಸ್ಕೊಂಡಿದ್ದು ರೆಡಿಯಾಗಿದೆ. ಇವಾಗ ಏನು ಚಟ್ನಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಚಟ್ನಿ ಪುಡಿನೂ 1 ಸ್ಪೂನ್ ಬದನೆಕಾಯಿ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದರೊಳಗಡೆ ತುಂಬಿಸಿ 1 ಸ್ಪೂನು ಅದು ಓಪನ್ ಆಗದಲ್ಲೇ ಇರೋ ರೀತಿಯಲ್ಲಿ ಈ ರೀತಿ ಇಟ್ಕೊಳ್ಳೋಣ. ಎಲ್ಲ ಬದನೆಕಾಯಿಗಳ್ನೂ ಕೂಡ ಚಟ್ನಿ ಪುಡಿ ತುಂಬಿಸಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ. ಇವಾಗ ನಾನು ಈ ಬಜ್ಜಿ ಹಿಟ್ಟಿನೊಳಗಡೆ ಏನು ಬದನೆಕಾಯಿ ಒಳಗಡೆ ಚಟ್ನಿ ಪುಡಿ ತುಂಬಿಸಿಟ್ಕೊಂಡಿದ್ನಲ್ಲ ಅದನ್ನು ಅದ್ದಿ ಎಣ್ಣೆ ಬಾಣಲಿ ಒಳಗಡೆ ಫ್ರೈ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬದನೆಕಾಯಿ ಎಲ್ಲ ಪೂರ್ತಿ ಕವರ್ ಆಗೋ ರೀತಿಯಲ್ಲಿ ನಾವು ಬಜ್ಜಿ ಹಿಟ್ಟನ್ನ ಎದ್ದಿ ಹಾಕ್ಕೋಬೇಕಾಗುತ್ತೆ. ಇವಾಗ ಮೀಡಿಯಮ್ ಊರಿನಲ್ಲಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿ ಬಜ್ಜಿ ಯಾವ ಥರ ತಿಂದಿದ್ದೀರಾ, ಈಗೊಂದು ಸಲ ಟೇಸ್ಟ್ ಮಾಡಿ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಸಖತ್ ಸೂಪರಾಗಿರುತ್ತೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ, ಈ ರೀತಿ ಆಗುತ್ತೆ ಬದನೆಕಾಯಿ ಬಜ್ಜಿ. ಇವಾಗ ನೆಕ್ಸ್ಟ್ ಇನ್ನೊಂದು ರೌಂಡ್ ಕೂಡ ಉಳಿದಿರೋ ಬದನೆಕಾಯಿಗಳ್ನ ಬಜ್ಜಿ ಹಿಟ್ಟೊಳಗಡೆ ಎತ್ತಿ ಹಾಕ್ಕೊಳ್ಳೋಣ. ಇದನ್ನು ಕೂಡ ಒಂದು 10 ನಿಮಿಷ ಮೀಡಿಯಮ್ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಊರಿನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಳಗಡೆ ಬದನೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೇಯಬೇಕಾಗುತ್ತೆ. ನೋಡಿ, ಈ ರೀತಿಯಲ್ಲಿ. ಇವಾಗ ಎಲ್ಲ ಬದನೆಕಾಯಿನೂ ನಾನು ಬಜ್ಜಿಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿನ ನಾನು ಈ ರೀತಿಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಉದ್ದ ಒಂದು ಸಲ, ಅಡ್ಡ ಒಂದು ಸಲ ಕಟ್ ಮಾಡಿಕೊಂಡ್ರೆ ಅದು 4 ಪೀಸ್ ಥರ ಆಗುತ್ತೆ. ಈ ರೀತಿಯಲ್ಲಿ ಬದನೆಕಾಯಿ ಬಜ್ಜಿ ಬಿಸಿ ಇರಬೇಕಾದ್ರೆ ನೀವು ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಅದರೊಳಗಡೆ ಚಟ್ನಿ ಪುಡಿನ ತುಂಬಿಸಿ. ನೋಡಿ, ಈ ರೀತಿಯಲ್ಲಿ. ಮತ್ತು ಅದಕ್ಕೆ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ, ಹಾಗೆಯೇ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಮತ್ತು ಟೊಮೊಟೊ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೆ ಟೇಸ್ಟ್ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಕೊತ್ತಂಬರಿ, ಹಾಗೆ ಸ್ವಲ್ಪ ಸೌತೆಕಾಯಿ, ಮತ್ತು ಮಿಕ್ಸ್ಚರು ಇಲ್ಲ ಅಂತ ಅಂದರೆ ಕಾಂಗ್ರೆಸ್ಸು ಅಥವಾ ಚಿಪ್ಸು ಏನು ಬೇಕಾದರೂ ಹಾಕ್ಕೊಬೋದು, ನಿಮ್ಮ ಲೈಕು. ಮತ್ತು ಒಂದು ಸ್ವಲ್ಪ ನಿಂಬೆ ಹುಳಿ ಹಿಂಡಿ ತಿಂತಾಯಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಸಂಜೆ ಟೀ ಜೊತೆಗಂತೂ ತುಂಬ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಧನ್ಯವಾದಗಳು.